ಮಾಡುವೆನು. ನಿನ್ನ ಇಚ್ಛೆ ಅರ್ಜುನ. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮೇತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಇತ್ತ ನೋಡು ಅರ್ಜುನ, ಪರಮಾತ್ಮ. ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗದಂತೆ ಕಾಣುತ್ತಿದೆ. ಕೌರವನು ತನ್ನ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿದ್ದ. ಅವರ ಹಿಂದಿರುವವನೇ ಸಿಂಧೂರಾಜನಾದ ಶಕುನಿ. ಕೌರವನ ಬರಡೆ ಜೇತನ ಒಂದೇ ವಿಧವಾದ ಚತುರಶ್ರದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ಆತನ ಮಕ್ಕಳೂ ಸಹ ಇರುವರು. ಧನುರ್ಧಾರಿಯಾದ ದ್ರೋಣಾಚಾರ್ಯನು ಅವರ ರಕ್ಷಣೆಗಾಗಿ ಅಲ್ಲಿಯೇ ನಿಂತಿರುವರು. ಇತ್ತನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಚ್ಚುವು ಬೆಳಗುತ್ತಿರುವ ಆತನು ಭರತವಂಶದ ಕೀರ್ತಿ ಜ್ಯೋತಿ. ನಿಮ್ಮ ಪೂಜ್ಯ ಪಿತಾಮಹನು ಈ ಮಹಾಯುದ್ಧವು ಪ್ರಾರಂಭವಾಗುವ ಮುನ್ನ ಆತನಿಗೆ ಒಮ್ಮೆ ವಂದಿಸುವ ಪಾರ್ಥ. ಆಜ್ಞೆ ಮಾಧವ. ಏ ಭೀಷ್ಮನ್, ಕುರು ಪಿತಾಮಹ, ಇದೋ ನಿನಗೆ ವಂದಿಸುವ ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ಹೇಳಬಲ್ಲೆನೆ ಅಂದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ವಾಸುದೇವ? ಏನಾಯಿತು? ಏಕೆ ಈ ರೀತಿ ಚಿಂತನಾಗಿರುವೆ ವಾಸುದೇವ?
ಕೈ ಕಾಲುಗಳು ಕಂಪಿಸುತ್ತಿರುವುದು, ಮೈಯಲ್ಲಿ ರೋಮಾಂಚನವು, ಕಾಲನೇ ನಿಲ್ಲಲ್ಲಿ ಪ್ರಾಣವಿಲ್ಲ, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿಯವು ಕೈಯಿಂದ ಕಳಚಿತು. ವಾಸುದೇವ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಪರಮಾತ್ಮ, ಇವರನ್ನೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ? ಪರಮಾತ್ಮ, ನನಗೆ ಈ ಯುದ್ಧ ಬೇಡ ಮಿತ್ರ, ರಥವನ್ನು ತಿರುಗಿಸು. ಪರಮಾತ್ಮ, ಹೇಗೆ ಹೋಗಿದೆ? ಕ್ಷತ್ರಿಯನಾಗಿ ಹುಟ್ಟಿ ಅನಾದಿಯಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ವಾಯುವನ್ನು ಬಿಟ್ಟು ನರಕದ ಹಾದಿ ನಡೆಯಬೇಡ. ನರನೆಂದು ಹೆಸರಾಗಿ ಈ ಮನೋದೌರ್ತಿಯನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ವಾಸುದೇವ, ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರು. ಪರಮಾತ್ಮ, ಪೂಜಾರ್ಹರಾದ ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದೇ ವಾಸುದೇವ? ಈ ಗುರುವದೆಯಿಂದ ಲಭಿಸುವ ಶ್ರೇಯಸ್ಸಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದದ್ದು ವಾಸುದೇವ. ಪರಮಾತ್ಮ, ನನಗೆ ಈ ಯುದ್ಧ ಬೇಡ. ಪರಮಾತ್ಮ. ಅರ್ಜುನ, ವಾಸುದೇವ, ಯಾರನ್ನು ಯಾರು ಉಳಿಸುವುದು? ಅಳಿವಿಲ್ಲದ ಆತ್ಮವನ್ನು ಉಳಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀವನವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಹುಟ್ಟಿದವನೇ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಯುವುದು. ಆಗಬೇಕಾದದಕ್ಕೆ ಮೂರನೇ ಚಿಮಕ್ಕೆ ಫಲವೇನು? ಶಕ್ತಿಯ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುತ್ತಾ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ವಾಸುದೇವ, ದುಸ್ಸಹ ಶೈತ್ಯಾದಿಗಳಿಂದ ಸರ್ವಾಂಗಗಳು ನಿಶ್ಚೇದಿತವಾಗುವುದು. ವಾಸುದೇವ, ನಾನು ಹೇಳಿಯಲ್ಲ ವಾಸುದೇವ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು ವಾಸುದೇವ, ಹೇಳು. ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಬೇರಾವ ಧರ್ಮವೂ ಇಲ್ಲವೇ? ಅರ್ಜುನ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಉಳಿಸಬಹುದು. ಆದರೆ ಪರಧರ್ಮಾವಲಂಬವು ಅನರ್ಥಕಾರಿ. ನೆನಪಿರಲಿ, ಇದು ಧರ್ಮಯುದ್ಧ. ನೀನು ಈ ಯುದ್ಧದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜನ್ನು ನಿಲ್ಲಿಸುವೆ. ನಿನ್ನಂತ ಸಂಭಾವಿತರಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರು. ಹೇಳಿಗಳು ಆತ್ಮೀಯರು, ಮಿತ್ರರು ಹೇಳಿಯನ್ನು ನಡೆಯುವರು. ಆದ್ದರಿಂದ ಈ ಮನೋದ್ಧಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗುತ್ತಾ ಅಂತ. ಪರಮಾತ್ಮ, ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ನಿನ್ನ ಅವತಾರದ ಗುರುತುಗಳೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ. ಧರಿತ್ರಿಯಿರಿಸಿ ತರೋ ಪ್ರಪಂಚವನ್ನು ಧಾರಣೆ ಮಾಡುವೆನು. ವಾಯುವಿನಿಸಿ ಧರಿಸುವೆನು, ಆಕಾಶವಿರಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವನ್ನು ಋಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸ ರಾಜಮಾರ್ಗವನ್ನು ನಡೆಸುವೆನು. ಜಗತ್ತಿನ ಬಹುವಿಧವಾದ ಪ್ರಭಾವ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣ. ಈ ಮನೋವಿಕಾರವನ್ನು ಬಿಟ್ಟು ಇದಕ್ಕೆ ಸಿದ್ಧನಾಗುತ್ತಾ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಕಂಡುಹಿಡಿಯುವ ಬಗೆ ಹೇಗೆ? ಪರಮಾತ್ಮ, ನಾನು ಮಾಯಾರೂಪಿ. ನಾನು ನೀರಿನಲ್ಲಿ ರಥಾತ್ಮಕನು, ಸೂರ್ಯ ಚಂದ್ರರಲ್ಲಿ ಕಾಂತಿನನು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃವು. ನನ್ನ ರೂಪಗಳು ಇನ್ನು ಅಗಣ್ಯ, ಅನಂತ, ಅಬೋಧ. ಅದರ ಸಂಕಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ನಡೆಯುತ್ತಿರುವ ಪಾತ್ರ.
ಪರಮಾತ್ಮ, ನಿನ್ನ ನುಡಿಯಿಂದ ನನ್ನ ಮನಸ್ಸಿನ ಮೋಹವು ಅಳಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ಧಾರಣ ಮಾಡು. ಯಥಾ ಯಥಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನ ಧರ್ಮಸ್ಯ ತಥಾಧರ್ಮರಾಜ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಯ ಶಮವಾಮಿ ಯುಗೇ 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 ಎಲ್ಲ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಶಂಖಚಕ್ರಗಳ ಶೋಭಿತವಾದ ಸೌಮ್ಯ ಮೂರ್ತಿ ರಚನಾ ಮಾಡಿ ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನನ್ನ ನೌಕೆಯನ್ನು ಪಥಪೃಷ್ಟವಾದಂತೆ ಮುನ್ನಡೆಸಲು ನಾನು ಸಹನಾಗಿ ಪಾತ್ರ ತೆಗೆದುಕೋ ಗಾಂಡಿವನ್ನು ಹೊಳೆಯಿತು. ಮಂಗಳದಾಯಕ ಹರಿಯೇ ಹರಿಯೇ ಜಯ ಪಾವನ